everybody, welcome to Samarth Bharat YouTube channel. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ನಾವು MCQs on environment ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆಲ್ರೆಡಿ 7 ವಿಡಿಯೋಸ್ಗಳು ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ನಾವು ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಹಾಗಾಗಿ ಯಾರೆಲ್ಲ ಆ ವಿಡಿಯೋಸ್ಗಳನ್ನು ನೋಡಿಲ್ಲ, ಸ್ಪೆಷಲಿ ನಿಮಗೆ ನಿಮ್ಮ ಪರೀಕ್ಷಾ ತಯಾರಿಗೆ ಅದು ಹೆಲ್ಪ್ ಆಗಲಿಕ್ಕಿದೆ. ಹಾಗೆಯೇ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತ ಪ್ರಮುಖ ವಿಚಾರಗಳು ಯಾವುವು? ನೀವು ಥಂಬ್ನೇಲ್ ಅಲ್ಲಿ ನೋಡಿರಬಹುದು, ಕಲ್ಲಕಡಲ್ ಅಂತ ಹೇಳಿಬಿಟ್ಟು. ಏನಿದು? ಕಡಲಿಗೆ ಸಂಬಂಧಿಸಿದ ಒಂದು ವಿದ್ಯಮಾನ. ಕೇಳಿದ್ದೀರಾ ಇದರ ಬಗ್ಗೆ? ಸೊ ಯಾವಾಗ ಇದು ನಡೆಯುತ್ತೆ, ಹೇಗೆ ನಡೆಯುತ್ತೆ, ಯಾಕೆ ಆ ಹೆಸರು ಅದಕ್ಕೆ ಬಂದಿದೆ, ಸೊ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡುವ. ಹಾಗೆಯೇ ಓಝೋನ್ ಲೇಯರ್ ಅಂತ ಹೇಳುವಂಥ ಈ ಒಂದು ಓಝೋನ್ ಪದರ ವಿನಾಶಕ್ಕೆ ಸಂಬಂಧಿಸಿದ ಹಲವಾರು ವಿದ್ಯಮಾನಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿದಿದೆ. ಆದರೆ ಈ ಒಂದು ಓಝೋನ್ ಪದರ ವಿನಾಶಕ್ಕೆ ಸಂಬಂಧಿಸಿದ ಹಿಂದಿನ ಸಂಶೋಧನೆಗಳು, ಯಾವ ವಿಜ್ಞಾನಿಗಳು ಅದನ್ನು ಕೈಗೊಂಡ್ರು, ಎಲ್ಲಿ ಪ್ರಪ್ರಥಮವಾಗಿ ಈ ಓಝೋನ್ ಪದರ ವಿನಾಶಕ್ಕೆ ಸಂಬಂಧಿಸಿದ ಕುರುಹು ಅಥವಾ ಆ ಒಂದು ಓಝೋನ್ ಲೇಯರ್ ಏನು ಡಿಪ್ಲೀಟ್ ಆಗ್ತಾ ಇದೆ ಅದನ್ನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲಿ ಅವರು ಸಂಶೋಧನೆಯ ಮೂಲಕ ಪತ್ತೆ ಹಚ್ಚಿದ್ರು, ಸೊ ಇದನ್ನೆಲ್ಲ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೇವೆ. ಹಾಗೆಯೇ ಬ್ಲ್ಯಾಕ್ ಕಾರ್ಬನ್ನ ಬಗ್ಗೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಬಗ್ಗೆ, ಈ ಎಲ್ಲ ಮಾಹಿತಿಗಳು ನೀವು ಪರೀಕ್ಷೆಗೆ ತಯಾರಾಗುವಾಗ ಇದರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಆದರೆ ನಮ್ಮ ಪ್ರಶ್ನೆ ಮೂಲಕ ಅದನ್ನು ನೀವು ಎದುರಿಸುವಾಗ ಹೇಗೆ ಎದುರಿಸ್ತೀರಿ ಎಂಬ ಕುತೂಹಲ ನನಗೂ ಕೂಡ ಇದೆ. ಹಾಗೆಯೇ ಕರೆಂಟ್ ಅಫೇರ್ಸ್ಗೆ ನಿರಂತರವಾಗಿ ನಮ್ಮ ಸಿಸ್ಟರ್ ಚಾನೆಲ್ ಆಗಿರುವಂತಹ ಸುಮುಖ ಈ ಸೊಲ್ಯೂಷನಲ್ಲೂ ಕೂಡ ನಿರಂತರವಾಗಿ ಕರೆಂಟ್ ಅಫೇರ್ ಅಪ್ಡೇಟ್ಸ್ಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಸೊ ಖಂಡಿತ ಡೂ ಫಾಲೋ ದ್ಯಾಟ್ ಆ್ಯಂಡ್ ಅಫ್ಕೋರ್ಸ್ ವಾಚ್ ದ ಎಂಟೈರ್ ವಿಡಿಯೋ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. Hello everybody, welcome to this session on environment and climate for competitive examinations, and it is session number 8. So this is the first question for today. With reference to the ozone hole, consider the following statements. The discovery of the ozone hole is credited to a team of British scientists from the British Antarctic Survey. And the second statement, their research was based on data collected from the Halley Research Station in Antarctica. So, which of the above statements are right? So, ಕನ್ನಡದಲ್ಲೂ ಕೂಡ ಇದೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಅನಂತರ ನೀವು ಆಪ್ಷನ್ ಅನ್ನು ಆಯ್ಕೆ ಮಾಡಬೇಕಾಗುತ್ತೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಓಕೆ, ಸೊ ಡೆಫಿನೆಟ್ ಆಗಿ ಓಝೋನ್ ರಂಧ್ರದ ಆವಿಷ್ಕಾರ ಇದು ಬ್ರಿಟಿಷ್ ಅಂಟಾರ್ಟಿಕ್ ಸಮೀಕ್ಷೆಯ ಬ್ರಿಟಿಷ್ ವಿಜ್ಞಾನಿಗಳ ತಂಡಕ್ಕೆ ಇದು ಸಲ್ಲುವಂಥದ್ದು. ಹಾಗೂ ಇವರ ಸಂಶೋಧನೆಯು ಅಂಟಾರ್ಟಿಕಾದ ಹ್ಯಾಲಿ ಸಂಶೋಧನಾ ಕೇಂದ್ರದಿಂದ ಸಂಗ್ರಹಿಸಿದ ಡೇಟಾವನ್ನು ಇದು ಆಧರಿಸಿದೆ. ಸೊ ಇದು ಬ್ರಿಟಿಷ್ ಬ್ರಿಟಿಷ್ ಟೀಮ್ ಆಫ್ ಸೈಂಟಿಸ್ಟ್ ನವರು ಈ ಓಝೋನ್ ಹೋಲ್ ಅನ್ನು ಪತ್ತೆ ಹಚ್ಚಿದ್ದಾರೆ. ಈಗ so the discovery of the ozone hole is credited to a team of British scientists from the British Antarctic Survey, and the team consisting of Joseph Farman, Brian Gardner and Jonathan Shacklin. They published their findings in a seminal paper in the journal Nature in May 1985, and their research was based on the data collected from the Halley Research Station in Antarctica. So 1985ರಲ್ಲಿ ಈ ಮೂರು ಬ್ರಿಟಿಷ್ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 1985ರಲ್ಲಿ ಹ್ಯಾಲಿ ರಿಸರ್ಚ್ ಸ್ಟೇಷನ್ ಅಂತ ಏನು ಬ್ರಿಟನ್ನ ಅಂಟಾರ್ಟಿಕಾದಲ್ಲಿರುವಂತಹ ರಿಸರ್ಚ್ ಸ್ಟೇಷನ್ ಇದೆ, ಸೊ ಅಲ್ಲಿ ಇವರ ಒಂದು ಸಂಶೋಧನೆಯ ಫಲವಾಗಿ ಅವರು ಒಂದು ಪ್ರಬಂಧವನ್ನು ಮಂಡಿಸ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ನೇಚರ್ ಅಂತ ಹೇಳುವಂತ ಒಂದು ಬಹಳಷ್ಟು ಪ್ರಖ್ಯಾತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಂತಹ ಒಂದು ಜರ್ನಲ್ ಅದು. ಸೊ ಸಂಶೋಧನಾ ಪತ್ರಿಕೆ ಅದು. ಸೊ ಅದರಲ್ಲಿ ಅವರು ಪಬ್ಲಿಷ್ ಮಾಡ್ತಾರೆ. ಸೊ ಆ ಒಂದು ಸಂಶೋಧನೆ ಏನಿದೆ, May 16, 1985 ಅಂದು ನೇಚರ್ ಜರ್ನಲ್ ಅಲ್ಲಿ ಲಾರ್ಜ್ ಲಾಸಸ್ ಆಫ್ ಟೋಟಲ್ ಓಝೋನ್ ಇನ್ ಅಂಟಾರ್ಟಿಕಾ ರಿವೀಲ್ ಸೀಸನಲ್ ಕ್ಲೋರಿನ್ ಆಕ್ಸೈಡ್ಸ್ ಅಂಡ್ ನೈಟ್ರೋಜನ್ ಆಕ್ಸೈಡ್ಸ್ ಇಂಟರಾಕ್ಷನ್ ಅಂತ ಹೇಳುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಆ ನೇಚರ್ ಅಂತ ಹೇಳುವಂತ ಆ ಒಂದು ಸಂಶೋಧನಾ ಪತ್ರಿಕೆಯಲ್ಲಿ ಅವರು ಪ್ರಕಟಿಸ್ತಾರೆ. And this discovery prompted a rapid scientific investigation into the causes of the ozone hole, leading to the identification of chlorofluorocarbons and other ozone depleting substances as the primary culprits, and this ultimately resulted in the international response embodied by the Montreal Protocol aimed at phasing out these harmful substances. ಆನಂತರ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳುವಂತ ಆ ಒಂದು ಪ್ರೋಟೋಕಾಲ್ ನ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಓಝೋನ್ ಪದರ ವಿನಾಶಕ್ಕೆ ಸಂಬಂಧಿಸಿದ ಹಾಗೆ
ಜಾಗೃತಿ ಉಂಟಾಯಿತು ಅಂತ ನಾವು ಹೇಳಬಹುದು. ಸೊ ಮೊದಲನೇದಾಗಿ ಈ ರೀತಿಯ ಒಂದು ಪದರ ವಿನಾಶದ ಅಂಚಿಗೆ ತಲುಪ್ತಾ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಪ್ರಥಮ ಆವಿಷ್ಕಾರ ಮಾಡಿದಂತ ವಿಜ್ಞಾನಿಗಳ ತಂಡ ಅದು ಬ್ರಿಟಿಷ್ ಸೈಂಟಿಸ್ಟ್. ಅದು ಯಾರ್ಯಾರು ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಹಾಗೂ ಇದನ್ನು ಅವರು ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಮಂಡಿಸಿದ ನಂತರ ಇದು ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ಲಿಕ್ಕೆ ಕಾರಣ ಆಯಿತು. ಓಝೋನ್ ಹೋಲ್ ಅಂದ್ರೆ ಏನು? ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಇದು ಭೂಮಿಯ ಸ್ಟ್ರೇಟೋಸ್ಫಿಯರ್ ಅಲ್ಲಿ ಇರುವಂತಹ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ನ 3 ಮಾಲಿಕ್ಯೂಲ್ಸ್ ಇರುವಂತಹ ಒಂದು, ಈಗ 2 ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಆಕ್ಸಿಜನ್ ಆಗುತ್ತೆ, ಹೌದಾ ಅಲ್ವಾ? ಅದೇ 3 ಅಂತ ಹೇಳಿದ್ರೆ ಅದು ಓಝೋನ್ ಆಗುತ್ತೆ. ಸೊ ಇದು ಭೂಮಿಯ ಒಂದು ಸ್ಟ್ರೇಟೋಸ್ಫಿಯರ್ ನಲ್ಲಿರುವಂತಹ ಒಂದು ಪದರ ಅಥವಾ ಕವಚ ಅಂತ ಹೇಳ್ಬೋದು. ಹಾಗೂ ಇದು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮ್ಮ ಭೂಮಿಯನ್ನು ಇದು ರಕ್ಷಿಸಿದೆ. ಭೂಮಿ ಅಂತ ಹೇಳಿದ್ರೆ ಭೂಮಿಯಲ್ಲಿ ಇರುವಂತಹ ಜೀವ ಜಂತು ಮತ್ತು ಜೀವಿಗಳನ್ನು ರಕ್ಷಿಸುವಂಥದ್ದು. ಸೊ ಓಝೋನ್ ಹೋಲ್ ಅಂತ ಹೇಳಿದ್ರೆ ತಾಂತ್ರಿಕವಾಗಿ ಅಲ್ಲಿ ಒಂದು ರಂಧ್ರ ಅಂತ ಏನಿಲ್ಲ. ಇಸ್ ಇಟ್ ಕ್ಲಿಯರ್? ಅದನ್ನು ಯಾಕೆ ನಾವು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಟ್ ಈಸ್ ಅ ಮೆಟಫೋರ್ ಫಾರ್ ದ ಏರಿಯಾ ಇನ್ ವಿಚ್ ದ ಓಝೋನ್ ಕಾನ್ಸಂಟ್ರೇಷನ್ ಡ್ರಾಪ್ಸ್ ಬಿಲೋ ದ ಹಿಸ್ಟಾರಿಕಲ್ ಥ್ರೆಶ್ಹೋಲ್ಡ್ ಆಫ್ 220 ಡಾಬ್ಸನ್ ಯೂನಿಟ್ಸ್ ಅಂಡ್ ಫಾರ್ ಡಿಸ್ಕ್ರೈಬಿಂಗ್ ದ ಹೋಲ್ ಸೈಜ್ ಅಂಡ್ ಡೆಪ್ತ್. ಸೊ ಬೇಸಿಕಲಿ ಈ ಓಝೋನ್ ಪದರದ ಒಂದು 220 ಡಾಬ್ಸನ್ ಯೂನಿಟ್ಸ್ ಅಂತ ಹೇಳಿದ್ರೆ ಅದು ಹೈಯೆಸ್ಟ್ ಮ್ಯಾಕ್ಸಿಮಮ್. ಆ ನಂತರ ಅಂತ ಹೇಳಿದ್ರೆ ಅದು ಅಲ್ಲಿ ಓಝೋನ್ ನ ಪದರ ಇಲ್ಲದಿರುವುದನ್ನೋದು ಸೂಚಿಸುವಂತದ್ದು. ಅದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಡಾಬ್ಸನ್ ಯೂನಿಟ್ ಅಂತ ಹೇಳುವಂತ ಈ ಮಾಪನದಲ್ಲೂ ಕೂಡ 220 ಥ್ರೆಶ್ಹೋಲ್ಡ್ ನ ಆ ಅಂಚಿನಲ್ಲಿ ಯಾವಾಗ ಈ ಓಝೋನ್ ನ ಪದರದ ಒಂದು ಕಾನ್ಸಂಟ್ರೇಷನ್ ಡ್ರಾಪ್ ಆಗುತ್ತೆ ಆಗ ಅದನ್ನು ನಾವು ಓಝೋನ್ ಹೋಲ್ ಅಂತ ಹೇಳೋದು. ಬಟ್ ಟೆಕ್ನಿಕಲಿ ಅಲ್ಲಿ ಹೋಲ್ ಅಂತ ಏನು ಇರುವುದಿಲ್ಲ, ಬಟ್ ಆ ಪದರದ ಒಂದು ಸಾಂದ್ರತೆಯ ಒಂದು ವಿನಾಶ ಆಗುವಂತದನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಅದನ್ನು ನಾವು ಜನರಲ್ ಇದರಲ್ಲಿ ಜನರಲ್ ಪ್ಯಾರಲೆನ್ಸ್ ಅಲ್ಲಿ ಇದನ್ನು ಓಝೋನ್ ಹೋಲ್ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ದ ಮೇನ್ ಕಾಸಸ್ ಆಫ್ ಓಝೋನ್ ಡಿಪ್ಲೇಷನ್ ಆರ್ ಮ್ಯಾನ್ ಮೇಡ್ ಕೆಮಿಕಲ್ಸ್ ಅಂಡ್ ಸಾಲ್ವೆಂಟ್ಸ್, propellants, manufactured halocarbon refrigerants and foam blowing agents which are commonly called as ozone depleting substances. ಅದರ ಜೊತೆಯಲ್ಲಿ of course chlorofluorocarbons ಗಳು ಕೂಡ. ಈಗ ಅಲ್ಲಿ ಡಾಬ್ಸನ್ ಯೂನಿಟ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದ್ದೇವೆ. So the standard unit for measuring the concentration of ozone in the earth's atmosphere is called as Dobson. ಹಾಗಿದ್ರೆ ಡಾಬ್ಸನ್ ಅಂದ್ರೆ ಏನು? 1 Dobson unit is defined as the amount of ozone that would create a layer of 0.01 millimeters thick under standard temperature and pressure. So Dobson unit ಅಂತ ಹೇಳಿದ್ರೆ ಬೇಸಿಕಲಿ ಪ್ರಮಾಣಿತ ತಾಪಮಾನ ಮತ್ತು ಒತ್ತಡದ ಅಡಿಯಲ್ಲಿ 0.01 ಮಿಲಿಮೀಟರ್ ದಪ್ಪದ ಪದರವನ್ನು ರಚಿಸುವ ಓಝೋನ್ ನ ಪ್ರಮಾಣವನ್ನು ನಾವು ಡಾಬ್ಸನ್ ಯೂನಿಟ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ 220 ಡಾಬ್ಸನ್ ಯೂನಿಟ್ಸ್ ನ ಥ್ರೆಶ್ಹೋಲ್ಡ್ ಅದು ಅಂದ್ರೆ ದಿಸ್ ವ್ಯಾಲ್ಯೂ ಇಸ್ ಆಫನ್ ಯೂಸ್ಡ್ as a threshold for significant ozone depletion. Ozone concentrations below 220 Dobson units are considered indicative of ozone layer thinning, commonly related to as ozone hole. Is it clear? So ozone 220 Dobson units ನ ಅಂಚಿನಲ್ಲಿ ಅದು ತಲುಪುವಾಗ ಖಂಡಿತವಾಗಿ ಆಗ ನಾವು ಅದು ಆ ಪ್ರದೇಶದಲ್ಲಿ ಓಝೋನ್ ಪದರದ ವಿನಾಶ ಆಗಿದೆ ಅಥವಾ ಅದು ಆ ಸಾಂದ್ರತೆ ಕಡಿಮೆಗೊಂಡಿದೆ ಅಂತ ಹೇಳಿ ನಾವಲ್ಲಿ ಅದನ್ನು ತಿಳಿಸಬಹುದು. ಸೊ ಇದು ಕೂಡ 1 ಮಾರ್ಕಿಗೆ ಕೆಲವು ಸಲ ಈ PSI ಇಂಥ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಸೊ ಯು ಶುಡ್ ನೋ ದಿಸ್ ಆಲ್ಸೋ. ಸೊ ಸ್ಟ್ರೇಟೋಸ್ಫಿಯರ್ ಇದು ಭೂಮಿಯ ಬೇರೆ ಬೇರೆ ಪದರಗಳು, ಟ್ರೋಪೋಸ್ಫಿಯರ್, ಸ್ಟ್ರೇಟೋಸ್ಫಿಯರ್. ಸೊ ಸ್ಟ್ರೇಟೋಸ್ಫಿಯರ್ ಅಲ್ಲಿ ಇರುವಂತ ಈ ಒಂದು ಪದರ, ತೆಳ್ಳಗಿನ ಪದರ, ಅದನ್ನೇ ನಾವು ಓಝೋನ್ ಪದರ ಅಂತ ಹೇಳುವಂಥದ್ದು. ಓಕೆ, ಸೊ ಬೇಸಿಕಲಿ ಇಟ್ ಪ್ರೊಟೆಕ್ಟ್ಸ್ ದ ಅರ್ತ್ ಫ್ರಮ್ ದ ಅಲ್ಟ್ರಾವೈಲೆಟ್ ರೇಸ್ ಆಫ್ ದ ಸನ್. ಹಾಗೆಯೇ ಮೀಸೋಸ್ಫಿಯರ್ ಅಂತ ಇದೆ, ಇಲ್ಲೊಂದು ಕರ್ಮಾನ್ ಲೈನ್ ಅಂತ ಇದೆ. ಕರ್ಮಾನ್ ಲೈನ್ ಇದು ಥರ್ಮೋಸ್ಫಿಯರ್ ಅಲ್ಲಿ ಇರುವುದು. ಕರ್ಮಾನ್ ಲೈನ್ ನ ಆಚೆಗಡೆ ಇದನ್ನೇ ನಾವು ಬಾಹ್ಯಾಕಾಶ ಅಂತ ಹೇಳೋದು. ಸೊ ದ ಲೈನ್ ಬಿಯಾಂಡ್ ದ ಕರ್ಮಾನ್ ಲೈನ್ ಈಸ್ ಕನ್ಸಿಡರ್ಡ್ ಆಸ್ ಸ್ಪೇಸ್. ಈಗ ಅಲ್ಟ್ರಾವೈಲೆಟ್ ರೇಸ್ ಅಥವಾ ಸೂರ್ಯನ ನೇರಳಾತೀತ ಕಿರಣಗಳು ಡೆಫಿನೆಟ್ ಆಗಿ ನಮಗೆ ಗೊತ್ತಿದೆ. ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಇರ್ಬೋದು, ಕಣ್ಣಿನ ಪೊರೆ, ಮತ್ತೆ ಕಣ್ಣಿನ ಪೊರೆಯಲ್ಲಿ ಅಥವಾ ಕ್ಯಾಟರಾಕ್ಟ್ ಅಂತ ಹೇಳೋದಕ್ಕೆ ಅದು ಕೂಡ ಒಂದು ಕಾರಣ. ಮತ್ತು ಬೇಗನೆ ಏಜಿಂಗ್ ಆಗುವಂಥದ್ದು, ಕೆಲವೆಲ್ಲ ಗಂಭೀರ ಕಾಯಿಲೆಗಳು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೀಕನ್ ಮಾಡುವಂಥದ್ದು. ಸೊ ಇಂಥ ಕೆಲವೆಲ್ಲ ಸೀರಿಯಸ್ ಏಲ್ಮೆಂಟ್ಸ್ ಮತ್ತು ಕೆಲವು ಸೂಕ್ಷ್ಮವಾಗಿರುವಂತಹ ಕೆಲವು ಜೀವಜಂತುಗಳು ಕೂಡ ಅಳಿವಿನಂಚಿನಲ್ಲಿರುವಂತಹ ಹಂತಕ್ಕೆ ಹೋಗ್ಲಿಕ್ಕೆ ಕೂಡ ಈ ಅಲ್ಟ್ರಾವೈಲೆಟ್ ರೇಸ್ ಕಾರಣೀಭೂತ ಆಗುತ್ತೆ. ಹಾಗೂ ಈ ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳಿ ಏನು ನಮ್ಮ ಸಾಗರದ ಇಕೋಸಿಸ್ಟಮ್ ಇದೆ, ಅದು ಹೇಗೆ ನಮ್ಮ ಭೂಮಿ ಮೇಲೆ ಪ್ಲಾಂಟ್ಸ್ ಗಳು ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿರ್ತಾರೆ, ಅದೇ ರೀತಿ ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳಿದ್ರೆ ಮೆರೈನ್ ಇಕೋಸಿಸ್ಟಮ್ ಅಲ್ಲಿ ದೇ ಆರ್ ದ ಪ್ರೈಮರಿ ಪ್ರೊಡ್ಯೂಸರ್ಸ್. ಸೊ ಅಂತಹ ಒಂದು ಫೈಟೋಪ್ಲಾಂಕ್ಟನ್ಸ್ ಗಳು ಕೂಡ ಡಿಪ್ಲೀಟ್ ಆಗುವಂತದನ್ನು ನಾವು ಕಾಣಬಹುದು ಬಿಕಾಸ್ ಆಫ್ ಎಕ್ಸ್ಟ್ರಾ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಸ್. ಸೊ ಇದು ಕೂಡ ಹಾಗೆ. ಹಾಗೂ ಕೆಲವು ಸೂಕ್ಷ್ಮವಾಗಿರುವಂತಹ ಜೀವ ಜಂತು ಪ್ರಾಣಿ ಪಕ್ಷಿಗಳ ಒಂದು ವಿನಾಶಕ್ಕೂ ಕೂಡ ಈ ನೇರಳಾತೀತ ಕಿರಣಗಳು ಕಾರಣ ಆಗಿದೆ.
ಸೊ ಬೇಸಿಕಲಿ ಈ ಓಝೋನ್ ಪದರ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಬರುವಂತ ಹಾನಿಕಾರಕ ಇಟ್ ವಿಲ್ ರಿಫ್ಲೆಕ್ಟ್, ಸೊ ಇಟ್ ವಿಲ್ ಟ್ರ್ಯಾಪ್ ದ ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ಬೋದು, ಒಂದು ಶೋಷಣಿಗೆ ರೀತಿಯಲ್ಲಿ. ಬಟ್ ಯಾವಾಗ ಓಝೋನ್ ಹೋಲ್ ಅಲ್ಲಿ ಡಿಪ್ಲೀಟ್ ಆಗ್ತದೆ, ಆಗ ಡೈರೆಕ್ಟ್ ಆಗಿ UV ರೇಸ್ ನಮ್ಮ ಭೂಮಿಯ ಮೇಲೆ ಬೀಳುವಂತದನ್ನು ನಾವು ಕಾಣಬಹುದು. ಹಾಗೆಯೇ ಕೆಲವೆಲ್ಲ ಗ್ಲೋಬಲ್ ಎಫರ್ಟ್ಸ್ ಏನಿದೆ ಟು ಟ್ಯಾಕಲ್ ಓಝೋನ್ ಹೋಲ್ ಡಿಪ್ಲಿಷನ್. ಸೊ 1985 ಅಲ್ಲಿ ದ ವಿಯೆನ್ನಾ ಕನ್ವೆನ್ಷನ್ for the protection of ozone layer was an international agreement in which the members of the United Nations recognized the fundamental importance of protecting the ozone layer. So that was the first ozone depletion ಗೆ ಸಂಬಂಧಿಸಿದಾಗೆ ಒಂದು ಗ್ಲೋಬಲ್ ಎಫರ್ಟ್ ಟ್ಯಾಕಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರಿಮೆಂಬರ್ ಇಟ್ ಇಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಎಲ್ಲರಿಗೆ ನೆನಪಾಗುತ್ತೆ. ಬಟ್ ಆಲ್ವೇಸ್ ರಿಮೆಂಬರ್ ದ ಫಸ್ಟ್ ಅಗ್ರಿಮೆಂಟ್ ಆರ್ international agreement related to the protection of ozone layer, that was the 1985 Vienna Convention. Then in 1987, of course, the Montreal Protocol on Substances that Deplete the Ozone Layer is an international treaty which phases out the production and consumption of several ozone depleting substances such as chlorofluorocarbon, hydrochlorofluorocarbons, halogens and etc. So 1987 ಈ Montreal Protocol ತುಂಬಾ ಪ್ರಚಲಿತದಲ್ಲಿ ಯಾಕೆ ಕಾಣುವಂಥದ್ದು ಅಥವಾ ಕೇಳಿಸ್ಪಡುವಂಥದ್ದು ಅಥವಾ ಸರಿಯಾಗಿ ನೆನಪಿಡುವಂಥದ್ದು ಅಂತ ಹೇಳಿದ್ರೆ, ಈ ಪ್ರೋಟೋಕಾಲ್ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಓಝೋನ್ ನ ಡಿಪ್ಲೇಷನ್ಗೆ ಕಾರಣವಾಗಿರುವಂತಹ ಸಬ್ಸ್ಟೆನ್ಸಸ್ ಗಳ ಬಗ್ಗೆ ಒಂದು ಅವೇರ್ನೆಸ್ ಉಂಟಾಗಿ ಅದನ್ನು ಫೇಸ್ ಔಟ್ ಮಾಡಲಿಕ್ಕೆ ಪ್ರತಿ ದೇಶಗಳು ಇದಕ್ಕೆ ಸಿಗ್ನೇಟರಿ ಆಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ in 2016 the Kigali Amendment to the Montreal Protocol was agreed upon to reduce the manufacture and use of ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್. ಸೊ 2016 ಕೂಡ ಅಷ್ಟೇ ಈ HCFC ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡಲು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಕಿಗಾಲಿ ತಿದ್ದುಪಡಿಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಲಾಯಿತು. ಸೊ ಇದಿಷ್ಟು ಓಝೋನ್ ಹೋಲ್ ಡಿಪ್ಲೀಷನ್ಗೆ ರಿಲೇಟೆಡ್ ಆಗಿರುವಂತ ಕೆಲವು ಪ್ರಮುಖವಾಗಿರುವಂತ ಅಂಶಗಳು, ಅಂದ್ರೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಎಫರ್ಟ್ಸ್ಗೆ ರಿಲೇಟೆಡ್ ಆಗಿರುವಂತದ್ದು. ಕೆಲವೊಮ್ಮೆ ಈ ಎಲ್ಲ ಕನ್ವೆನ್ಷನ್ಸ್ ಅನ್ನೆಲ್ಲ ಕೊಡ್ಬೋದು, ಕಿಗಾಲಿ ಅಮೆಂಡ್ಮೆಂಟ್, ಮಾಂಟ್ರಿಯಲ್ ಪ್ರೋಟೋಕಾಲ್, ವಿಯೆನ್ನಾ ಕನ್ವೆನ್ಷನ್. ಸೊ ಇದೆಲ್ಲ ಯಾವುದು ಓಝೋನ್ ಹೋಲ್ ಡಿಪ್ಲೇಷನ್ಗೆ ರಿಲೇಟೆಡ್ ಆಗಿರುವಂತಹ ಗ್ಲೋಬಲ್ ಎಫರ್ಟ್ಸ್ ಅಂತ ಕೊಟ್ರೆ, ಹೆಚ್ಚಿನವರು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಗೊತ್ತಿರ್ತದೆ, ಬಟ್ ದೇ ವೋಂಟ್ ಬಿ ನೋಯಿಂಗ್ ಕಿಗಾಲಿ ಅಮೆಂಡ್ಮೆಂಟ್ ಇಸ್ ರಿಲೇಟೆಡ್ ಟು ದ್ಯಾಟ್ ಆರ್ ವಿಯೆನ್ನಾ ಕನ್ವೆನ್ಷನ್ ವಾಸ್ ಡನ್ ಬಿಫೋರ್ ದ್ಯಾಟ್. ಸೊ ಎಲ್ಲ ಪಾಯಿಂಟ್ಸ್ ಗಳನ್ನು ನೀವು ಇಲ್ಲಿ ನೆನಪಿಡಬೇಕಾಗುತ್ತೆ. Okay, now comes the second question. Consider the following statements with reference to the term Kallakadal. The term Kallakadal refers to the coastal flooding caused by swell waves during the pre-monsoon season along the southwest coast of India, and the term is a combination of two Tamil words. Which of the above statements are right? Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಓಕೆ, ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್, ಕಳ್ಳ ಕಡಲ್. ಸೊ ಬೇಸಿಕಲಿ ಇದು ಭಾರತದ ನೈಋತ್ಯ ಕರಾವಳಿಯಲ್ಲಿ ಮಾನ್ಸೂನ್ ಪೂರ್ವ ಋತುವಿನಲ್ಲಿ ಉಬ್ಬಿದ ಅಲೆಗಳಿಂದ ಉಂಟಾಗುವಂತಹ ಒಂದು ಕರಾವಳಿ ಪ್ರವಾಹವನ್ನು ಸೂಚಿಸುವಂಥದ್ದು. ಅಂದ್ರೆ ಈ ಟೈಮ್ ಅಲ್ಲಿ ಹೆಚ್ಚಾಗಿ ಅದು ಉಂಟಾಗುವಂಥದ್ದು, ಸಮ್ವೇರ್ ಮೇ ಎಂಡ್ ಜುಲೈ ಅಲ್ಲಿ ಎಲ್ಲ ಅದು ಹೆಚ್ಚಾಗಿ ಉಂಟಾಗ್ತದೆ. ಈ ಪದವು ಎರಡು ತಮಿಳ್ ಭಾಷೆ ಪದಗಳ ಸಂಯೋಜನೆ ಅಲ್ಲ. ಸೊ ಕಾಮನ್ ಸೆನ್ಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸೌತ್ ವೆಸ್ಟ್ ಕೋಸ್ಟ್ ಮಾನ್ಸೂನ್ ಅಂತ ಹೇಳಿದ್ರೆ ತಮಿಳ್ ಅಲ್ಲಿಗಿಂತ ಇಲ್ಲಿ ಮಲಯಾಳಂ ಇದು ಡೆಫಿನೆಟ್ ಆಗಿ ಅಲ್ಲೇ ಅನ್ವಯ ಆಗುವಂಥದ್ದು, ಹೌದಾ ಅಲ್ವಾ? ಕಳ್ಳ ಕಡಲ್, ಕಳ್ಳ ಅಂದ್ರೆ ಕಳ್ಳ, ಕಡಲ್ ಅಂದ್ರೆ ಸಮುದ್ರ. ಸೊ ಕಳ್ಳರ ರೀತಿಯಲ್ಲಿ, ಕಳ್ಳರು ಅಂತ ಹೇಳಿದ್ರೆ ಏನು ಹೇಳದೆ ಕೇಳದೆ ಇನ್ವಿಟೇಷನ್ ಕೊಡದೆ ಬರ್ತಾರೆ, ಹೌದಾ ಅಲ್ವಾ? ಸೊ ಎಲ್ಲೂ ಕೂಡ ಸೂಚನೆ ಕೊಡದೆ ಇದ್ದಕ್ಕಿದ್ದಾಗಿ ಯಾವಾಗ ಕಡಲು ಪ್ರಕ್ಷುಬ್ಧಗೊಳ್ತದೆ ನೋಡಿ, ಆಗ ಅದನ್ನು ನಾವು ಕಲ್ಲಕ್ಕಡಲ್ ಅಂತ ಹೇಳುವಂಥದ್ದು. ಹಾಗೂ ಇದು ಆಗ್ಲೇ ಹೇಳಿದಾಗೆ ಮಾನ್ಸೂನ್ ಸ್ಟಾರ್ಟ್ ಆಗೋ ಮುಂಚಿನ ಕೆಲವು ವಾರಗಳಲ್ಲಿ ಇದು ಉಂಟಾಗುವಂಥದ್ದು. ಅಂಡ್ ಬೇಸಿಕಲಿ ಈ ಪದ ಮಲಯಾಳಂನ ಭಾಷೆಯ ಎರಡು ಪದಗಳ ಒಂದು ಸಂಯೋಜನೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಈಸ್ ರೈಟ್. ಸೊ ಇತ್ತೀಚೆಗೆ ನೀವು ನೋಡಿರಬಹುದು ಅಥವಾ ಕೇಳಿರಬಹುದು, hundreds of houses have been flooded in several coastal areas of Kerala due to high sea waves named as Kallakadal. Lakshadweep and Tamil Nadu coast are also other areas often affected by Kallakadal. So ಇದು ಬೇಸಿಕಲಿ ನಮ್ಮ ಪಶ್ಚಿಮ ಕರಾವಳಿ, ಲಕ್ಷದ್ವೀಪ ಮತ್ತು ಕೆಲವು ಕಡೆ ತಮಿಳುನಾಡು ಕರಾವಳಿಯಲ್ಲೂ ಕೂಡ ಈ ಕಳ್ಳಕಡಲಿನಿಂದ ಹೆಚ್ಚು ಬಾಧಿತವಾದಂತ ಇತರ ಪ್ರದೇಶಗಳಾಗಿವೆ. ಹಾಗೂ ಈ ಕಳ್ಳಕಡಲ್ refers to the coastal flooding caused by the swell waves during the pre-monsoon season and sometimes during the post-monsoon season along the southwest coast of India. So ಇದು ತುಂಬಾ ಪ್ರಾಮಿನೆಂಟ್ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಕರಾವಳಿ
ಹೆಚ್ಚಾಗಿ ಮಾನ್ಸೂನ್ ಋತುವಿನ ಮುಂಚಿತ ಅಥವಾ ಆನಂತರದ ಸಂದರ್ಭಗಳಲ್ಲಿ ಉಂಟಾಗುವಂತಹ ಒಂದು ಸಮುದ್ರದ ಪ್ರವಾಹವನ್ನು ಸೂಚಿಸುವಂತಹ ಹೆಸರು. ಸೊ ಹೇಳಿಕೆ ಒಂದು ಡೆಫಿನೆಟ್ಲಿ ಕರೆಕ್ಟ್. ಸ್ಥಳೀಯ ಮೀನುಗಾರರು ಬಳಸುವ ಕಲ್ಲಕಡಲ್ ಎಂಬ ಪದವು ಕಲ್ಲನ್ ಮತ್ತು ಕಡಲ್ ಎಂಬ ಮಲಯಾಳಂ ಭಾಷೆ ಪದಗಳ ಒಂದು ಸಂಯೋಜನೆಯಾಗಿದೆ. ಕಳ್ಳನ್ ಅಂದ್ರೆ ಕಳ್ಳ, ಕಡಲ್ ಅಂದ್ರೆ ಸಮುದ್ರ. ಅಂದ್ರೆ ಸಮುದ್ರವು ಕಳ್ಳನಂತೆ ಬರುತ್ತದೆ ಅಂತ ಹೇಳಿಬಿಟ್ಟು, ಅಂದ್ರೆ ಯಾವುದೇ ಮುನ್ಸೂಚನೆ ಕೊಡದೆ ಇದು ಇದ್ದಕ್ಕಿದ್ದಾಗೆ ಅಪ್ಪಳಿಸಿ ಕೆಲವೊಮ್ಮೆ ತುಂಬಾ ಅಪಾರವಾದಂತ ನಷ್ಟ ಕಷ್ಟಗಳನ್ನ ಎಲ್ಲ ಉಂಟು ಮಾಡ್ತದೆ. ಸೊ ಹಾಗಾಗಿ ಹೇಳಿಕೆ 2 ಸರಿಯಲ್ಲ. It is caused by extremely high waves formed by ocean swells which originate from distant storms such as hurricanes or prolonged periods of intense gale winds which transfer significant energy from the air to the water. And Kallakadal occurs without precursors or any kind of local wind activity, and as a result it has been very difficult for the coastal population to get an advance warning. However, the swell surge forecast system launched in 2020 by the INCOIS in Hyderabad predicts Kallakadal along the Indian coast, particularly the western coast. ಸೊ ಇದು ಆಗ್ಲೇ ಹೇಳಿದಾಗೆ ಸಮುದ್ರದ ಉಬ್ಬರದಿಂದ ರೂಪುಗೊಂಡಂತ ಅತ್ಯಂತ ಎತ್ತರ ಅಲೆಗಳಿಂದ ಉಂಟಾಗಿ ಇದು ಹೆಚ್ಚಾಗಿ ದೂರದಲ್ಲಿ ಚಂಡಮಾರುತ, ಬಿರುಗಾಳಿ ಅಥವಾ ದೀರ್ಘವಾದಂತಹ ಬಿರುಗಾಳಿ ಮಾರುತಗಳಿಂದ ಇದು ಉಂಟಾಗಿದ್ದು ಆ ಗಾಳಿ ಯಾವಾಗ ನೀರಿಗೆ ಗಮನಾರ್ಹ ಶಕ್ತಿಯನ್ನು ವರ್ಗಾಯಿಸ್ತದೆ ಆಗ ಈ ಕಲ್ಲಕಡಲು ಉಂಟಾಗುವಂಥದ್ದು. ಹಾಗೂ ಇದು ಯಾವುದೇ ಮುನ್ಸೂಚನೆ, ಪೂರ್ವ ಮುನ್ಸೂಚನೆ ಇಲ್ಲದೆ ಅಥವಾ ಯಾವುದೇ ರೀತಿಯ ಸ್ಥಳೀಯ ಗಾಳಿಯ ಚಟುವಟಿಕೆ ಇಲ್ಲದೆ, ಈಗ ಫಾರ್ ಎಕ್ಸಾಂಪಲ್ ಚಂಡಮಾರುತ ಬರುವಾಗ ಇದ್ದಕ್ಕಿದ್ದ ಹಾಗೆ ಒಂದು ವಾತಾವರಣ ಒಂದು ರೀತಿ ಏರುಪೇರು ಆಗ್ತದೆ, ಹೌದಾ ಅಲ್ವಾ? ಸೊ ಇಂಥ ಯಾವುದೇ ರೀತಿಯ ಮುನ್ಸೂಚನೆ ಕೊಡದೆ ಈ ಕಳ್ಳಕಡಲು ಉಂಟಾಗ್ತದೆ. ಸೊ ಇದರ ಪರಿಣಾಮವಾಗಿ ಕರಾವಳಿ ಜನರಿಗೆ ಮುಂಚಿತವಾಗಿ ಎಚ್ಚರಿಕೆ ಪಡೆಯುವುದು ತುಂಬಾನೇ ಇದರಿಂದಾಗಿ ಕಷ್ಟಕರವಾಗಿದೆ. ಹಾಗಾಗಿ ಅದಕ್ಕೆ ಮಲಯಾಳಿಯಲ್ಲಿ ಕಳ್ಳಕಡಲ್ ಅಂತ ಹೇಳುವಂಥದ್ದು. ಆದ್ರೂ ಈ ಹೈದರಾಬಾದ್ ನಲ್ಲಿರುವಂತಹ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸಸ್, ಇನ್ಕಾಯ್ಸ್ ಅಂತ ಇದೆಯಲ್ಲ, ಅದು ಇತ್ತೀಚೆಗೆ ಸ್ವೆಲ್ ಸರ್ಜ್ ಮುನ್ಸೂಚನೆ ವ್ಯವಸ್ಥೆಯ ಮೂಲಕ ಪಶ್ಚಿಮ ಕರಾವಳಿಯಲ್ಲಿ ಈ ಕಲ್ಲಕಡಲ್ಗೆ ಸಂಬಂಧಿಸಿದ ಕೆಲವೆಲ್ಲ ಮಾಹಿತಿಗಳನ್ನು ಈಗ ರವಾನಿಸ್ತಾ ಇದೆ, ಅಂದ್ರೆ ಫೋರ್ಕಾಸ್ಟ್ ಮಾಡ್ತಾ ಇದೆ. ಸೊ ಕಳ್ಳಕಡಲ್, ಇತ್ತೀಚೆಗಿನ ಕಳ್ಳಕಡಲ್ಗೆ ಸಂಬಂಧಿಸಿದಾಗೆ ಹೇಗೆ ಇದ್ದಕ್ಕಿದ್ದಾಗೆ ಉಂಟಾಗಿ ಆಸ್ತಿ ಪಾಸ್ತಿ ಎಲ್ಲ ಹಾನಿ ಉಂಟಾಗ್ತದೆ ಅಂತ ಹೇಳುವುದಕ್ಕೆ ಇದೊಂದು ಜಸ್ಟ್ ಫೈಲ್ ಫೋಟೋ ಹಾಕಿದ್ದೇವೆ. ಮೂರನೇದು, with reference to Saffir-Simpson hurricane wind scale, consider the following statements. It's a rating system that classifies hurricanes based on their sustained wind speed and potential for damage. Second, it is also used as a tool by the meteorologists to measure the intensity of hurricanes. So which of the above statements are right? Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. Both the two statements are right. ಓಕೆ, ಸೊ ಇದು ಚಂಡಮಾರುತ ಅಂತ ಹೇಳಿದ್ರೆ, ಹರಿಕೇನ್ ಅಂತ ಹೇಳಿದ್ರೆ ಬೇಸಿಕಲಿ ಇದು ಉಷ್ಣವಲಯದ ಪ್ರದೇಶಗಳಲ್ಲಿ ಉಂಟಾಗುವಂತಹ ಚಂಡಮಾರುತ. ಅಂದ್ರೆ ಈ ಅಟ್ಲಾಂಟಿಕ್ ಸಾಗರ ಅಥವಾ ಅಮೆರಿಕದ ಆ ಭಾಗಗಳಲ್ಲಿ, ಅದರ ವೆಸ್ಟ್ ಮತ್ತು ಈಸ್ಟ್ ಕೋಸ್ಟ್ ಗಳಲ್ಲಿ ಉಂಟಾಗುವಂತಹ ಚಂಡಮಾರುತಗಳನ್ನು ನಾವು ಬೇಸಿಕಲಿ ಹರಿಕೇನ್ ಅಂತ ಹೇಳ್ತೇವೆ. ಸೊ ಇದು ಹರಿಕೇನ್ಗಳನ್ನು ಅವುಗಳ ಸುಸ್ಥಿರ ಗಾಳಿಯ ವೇಗ ಮತ್ತು ಹಾನಿಯ ಸಾಮರ್ಥ್ಯದ ಆಧಾರದ ಮೇಲೆ ವರ್ಗೀಕರಿಸುವಂತಹ ಒಂದು ರೇಟಿಂಗ್ ವ್ಯವಸ್ಥೆ ಆಗಿದೆ. ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್. ಚಂಡಮಾರುತಗಳ ತೀವ್ರತೆಯನ್ನು ಅಳೆಯಲು ಹವಾಮಾನ ತಜ್ಞರು ಇದನ್ನು ಒಂದು ಸಾಧನವಾಗಿ ಬಳಸ್ತಾರೆ. ಡೆಫಿನೆಟ್ಲಿ ಕರೆಕ್ಟ್. ಸೊ ಆಪ್ಷನ್ ಸಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಹರಿಕೇನ್ ಅಂದ್ರೆ ಏನು? ಬೇಸಿಕಲಿ ಇಟ್ಸ್ ಅ ಟರ್ಮ್ ಯೂಸ್ಡ್ ಸ್ಪೆಸಿಫಿಕಲಿ ಫಾರ್ ದ ಟ್ರಾಪಿಕಲ್ ಸೈಕ್ಲಾನ್ಸ್ ದಟ್ ಫಾರ್ಮ್ ಇನ್ ದ ನಾರ್ತ್ ಅಟ್ಲಾಂಟಿಕ್ ಓಷನ್, ದ ಸೆಂಟ್ರಲ್ ಅಂಡ್ ದ ಈಸ್ಟರ್ನ್ ನಾರ್ತ್ ಪೆಸಿಫಿಕ್ ಓಷನ್ ಅಂಡ್ ದ ಸೌತ್ ಪೆಸಿಫಿಕ್ ಓಷನ್ ಈಸ್ಟ್ ಆಫ್ 160 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್. ಸೊ ಈ ಭಾಗದಲ್ಲಿ ನೋಡಿ, ಟ್ರಾಪಿಕಲ್ ಸೈಕ್ಲಾನ್ ಡಿಸ್ಟ್ರಿಬ್ಯೂಷನ್ ನಮ್ಮ ಭಾಗದಲ್ಲಿ ಭಾರತದ ಅಂದ್ರೆ ಅರಬ್ಬಿ ಸಮುದ್ರ ಮತ್ತೆ ಹಿಂದೂ ಮಹಾಸಾಗರದ ಭಾಗದಲ್ಲಿ ಅದನ್ನು ಚಂಡಮಾರುತ ಅಂತ ನಾವು ಕರಿತೇವೆ. ಅದೇ ಈ ನಮ್ಮ ಜಪಾನ್, ಆಸ್ಟ್ರೇಲಿಯಾ, ಈ ಕಡೆ ಫಿಲಿಪೀನ್ಸ್ ಅಲ್ಲಿ ಅದನ್ನು ಟೈಫೂನ್ಸ್ ಅಂತ ಹೇಳಿ ಕರಿತೇವೆ, ಚೈನಾದ ಈ ಪೂರ್ವ ಭಾಗದಲ್ಲಿ ಎಲ್ಲ. ಹಾಗೆ ಇಲ್ಲಿ ಉತ್ತರ ಅಮೆರಿಕ ಖಂಡದ ಈ ಪಶ್ಚಿಮ ಭಾಗ ಅಂದ್ರೆ ಅಟ್ಲಾಂಟಿಕ್ ಸಾಗರದ ಆ ಕರಾವಳಿ ಹಾಗೂ ಪೆಸಿಫಿಕ್ ಸಾಗರದ ಕರಾವಳಿ, ಯಾವುದು ಅಮೆರಿಕ ಹೊಂದಿರುವಂತಹ ಕರಾವಳಿ, ಆ ಭಾಗದಲ್ಲಿ ಉಂಟಾಗುವ ಚಂಡಮಾರುತಕ್ಕೆ ಹರಿಕೇನ್ಸ್ ಅಂತ ಹೇಳೋದು. ಸೊ ಐ ಹೋಪ್ ಸೊ ನಿಮಗೆ ಈ ಚಿತ್ರದ ಮೂಲಕ ಇನ್ನಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ.
The Saffir-Simpson hurricane wind scale is a rating system that classifies hurricane scale on 1 to 5 based on their wind speed and potential for damage. ಸೊ ಈ ಒಂದು Saffir-Simpson ಹರಿಕೇನ್ ವಿಂಡ್ ಸ್ಕೇಲ್ ಎಂಬುದು ಒಂದು ರೇಟಿಂಗ್ ವ್ಯವಸ್ಥೆಯಾಗಿದ್ದು ಇದು ಆ ಚಂಡಮಾರುತ ಅಂದ್ರೆ ಹರಿಕೇನ್ಸ್ಗಳನ್ನು ಅವುಗಳ ಗಾಳಿಯ ವೇಗ ಮತ್ತು ಹಾನಿಯ ಸಾಮರ್ಥ್ಯದ ಆಧಾರದ ಮೇಲೆ 1 ರಿಂದ 5ರ ಈ ಒಂದು ಪ್ರಮಾಣದಲ್ಲಿ ಅದನ್ನು ವರ್ಗೀಕರಿಸುತ್ತದೆ. ಸೊ ಹೇಳಿಕೆ ಒಂದು ಡೆಫಿನೆಟ್ ಆಗಿ ಕರೆಕ್ಟ್ ಆಗಿದೆ. And the scale was developed in 1971 by Herbert Saffir, an American civil engineer, and Robert Simpson, an American meteorologist and hurricane specialist. And it was introduced to the general public in the year 1973. ಸೊ ಈ ಮಾಪಕವನ್ನು 1971 ನಲ್ಲಿ ಅಮೆರಿಕನ್ ಸಿವಿಲ್ ಇಂಜಿನಿಯರ್ ಹರ್ಬರ್ಟ್ ಸ್ಯಾಫಿರ್ ಮತ್ತು ಅಮೆರಿಕನ್ ಹವಾಮಾನ ತಜ್ಞ ಮತ್ತು ಚಂಡಮಾರುತ ತಜ್ಞರಾದಂತಹ ರಾಬರ್ಟ್ ಸಿಂಪ್ಸನ್ ಅವರು ಅಭಿವೃದ್ಧಿಪಡಿಸಿ ಇದನ್ನು 1973ಗೆ ಸಾರ್ವಜನಿಕರಿಗೆ ಪರಿಚಯಿಸಲಾಯಿತು. And it's also used as a tool by meteorologists to measure the intensity of hurricanes. ಚಂಡಮಾರುತದ ತೀವ್ರತೆಯನ್ನು ಅಳೆಯಲು ಕೂಡ ಈ ಹವಾಮಾನ ತಜ್ಞರು ಇದನ್ನೊಂದು ಸಾಧನವಾಗಿ ಬಳಸ್ತಾರೆ. ಸೊ ಬೇಸಿಕಲಿ ಸ್ಟೇಟ್ಮೆಂಟ್ 2 ಆಲ್ಸೋ ಈಸ್ ರೈಟ್. ಸೊ ದಿಸ್ ಇಸ್ ಹರ್ಬರ್ಟ್ ಸ್ಯಾಫಿರ್ ಮತ್ತು ರಾಬರ್ಟ್ ಸಿಂಪ್ಸನ್ ಇವರ ಫೈಲ್ ಫೋಟೋ ಇಲ್ಲಿ ನಾವು ಹಾಕೊಂಡಿದ್ದೇವೆ. ಸೊ ಇಲ್ಲಿ ಗಮನಿಸಬಹುದು, ಒಬ್ರು ಇಂಜಿನಿಯರ್ ಆಗಿ ವೃತ್ತಿಯಲ್ಲಿರ್ತಾರೆ ಮತ್ತು ಇನ್ನೊಬ್ರು ಹವಾಮಾನ ತಜ್ಞರು, ಇಬ್ರು ಸೇರಿ ಹೇಗೆ ಒಂದು ಮನುಷ್ಯರಿಗೆ ಯೂಸ್ ಆಗುವಂತಹ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಇದು ಕ್ಯಾಟಗರೀಸ್ ಆಫ್ ಹರಿಕೇನ್ಸ್. ಸೊ ಇದರ ವಿಂಡ್ ಮತ್ತು ಸ್ಟಾರ್ಮ್ ಸರ್ಜ್ ನ ಆಧಾರದಲ್ಲಿ ಎಷ್ಟರ ಸ್ಪೀಡ್ ಅಲ್ಲಿದೆ, 74 to 95 miles per hour ಅಂತ ಹೇಳಿ, ಮತ್ತು ಅದರ ಸ್ಟಾರ್ಮ್ ಸರ್ಜ್ ಎಷ್ಟು ಎತ್ತರಕ್ಕಿದೆ. ಸೊ ಇದನ್ನೆಲ್ಲ ಕ್ಯಾಟಗರೈಸ್ ಮಾಡಿ ಕ್ಯಾಟಗರಿ 5ಗೆ ಅಂತ ಹೇಳಿದ್ರೆ ತುಂಬಾ ಇಂಟೆನ್ಸ್ ಆಗಿರುವಂಥದ್ದು, ಅಂದ್ರೆ ಮ್ಯಾಸಿವ್ ಆಗಿ ಡ್ಯಾಮೇಜ್ ಆಗುತ್ತೆ ಬಿಲ್ಡಿಂಗ್ಸ್ ಗಳಿಗೆ ಮತ್ತು ಸಣ್ಣ ಸಣ್ಣ ಪುಟ್ಟ ಸ್ಟ್ರಕ್ಚರ್ಸ್ ಗಳೆಲ್ಲ ಬ್ಲೋನ್ ಔಟ್ ಆಗುತ್ತೆ. ಸೊ ಬೇಸಿಕಲಿ ಈ ಕ್ಯಾಟಗರಿ 2 ಇಂದ 4 ವರೆಗೆ ಈ ರೀತಿ ಅದರ ಹರಿಕೇನ್ಸ್ ಅನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. ಓಕೆ, 4ನೇ ಪ್ರಶ್ನೆ. This is with reference to the National Green Tribunal. It was established under the National Green Tribunal Act of 2010. The principal bench of the National Green Tribunal is located in Mumbai. It's quite an easy question, so I hope so all of you will get it right. Okay, for this the right answer is option A, that is only statement 1. Okay, definitely it was established. ಇದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ 2010ರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಹಾಗೂ ಇದರ ಪ್ರಧಾನ ಪೀಠ ಎಲ್ಲಿದೆ ಅಂತ ಹೇಳಿದ್ರೆ ಅದು ನವದೆಹಲಿಯಲ್ಲಿ ಇರುವಂತದ್ದು, ನಾಟ್ ಇನ್ ಮುಂಬೈ. ಸೊ ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಸೊ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇದನ್ನು ಈ ಒಂದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ 2010 ನ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್. So its primary focus is to facilitate the swift and efficient resolution of cases related to environmental protection, conservation of forests and preservation of natural resources. So ಇದರ ಪ್ರಮುಖ ಪ್ರಾಥಮಿಕ ಉದ್ದೇಶ ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆ, ಅರಣ್ಯಗಳ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರಕರಣಗಳ ತ್ವರಿತ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ಸುಗಮಗೊಳಿಸುವುದು ಇದರ ಪ್ರಮುಖ ಉದ್ದೇಶ. The principal bench of the National Green Tribunal is located in New Delhi. ಇದು ನವದೆಹಲಿಯಲ್ಲಿ ಇರುವಂತದ್ದು ಇದರ ಪ್ರಧಾನ ಪೀಠ, which is a capital of India. But there are other benches, ಅಂದ್ರೆ ಬೇರೆ ಪೀಠಗಳಿದೆ, ಇತರ ನ್ಯಾಯಪೀಠಗಳು. ಅದು ಒಂದು ಭೋಪಾಲ್ನಲ್ಲಿದೆ, ಚೆನ್ನೈನಲ್ಲಿದೆ, ಕೋಲ್ಕತ್ತಾದಲ್ಲಿದೆ ಮತ್ತು ಪೂನಾದಲ್ಲಿದೆ. ಸೊ ಹಾಗಾಗಿ ಹೇಳಿಕೆ 2 ಸರಿಯಲ್ಲ. ಅಲ್ಲಿ ನಾವದು ಮುಂಬೈ ಅಂತ ಹೇಳಿದ್ದೇವೆ ಪ್ರಧಾನ ಪೀಠ ಇರುವಂತದ್ದು. ಸೊ ದಟ್ಸ್ ರಾಂಗ್. So the tribunal comprises of the chairperson, the judicial members and the expert members, and they shall hold office for a term of 3 years or till the age of 65, whichever is earlier, and are not eligible for reappointment. ನ್ಯಾಯಾಧಿಕರಣವು ಅಧ್ಯಕ್ಷರು, ನ್ಯಾಯಾಂಗ ಸದಸ್ಯರು ಮತ್ತು ತಜ್ಞ ಸದಸ್ಯರನ್ನು ಒಳಗೊಂಡಿದ್ದು ಅವರು 3 ವರ್ಷಗಳ ಅವಧಿಗೆ ಅಥವಾ 65 ವರ್ಷ ವಯಸ್ಸಿನವರೆಗೆ ಅಧಿಕಾರದಲ್ಲಿರುತ್ತಾರೆ ಹಾಗೂ ಯಾವುದು ಮೊದಲು ಮತ್ತೆ ಅವರು ಮರು ನೇಮಕಕ್ಕೆ ಅರ್ಹರಾಗುವುದಿಲ್ಲ. The chairperson is appointed by the central government in consultation with the Chief Justice of India. So ಭಾರತದ ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಸಮಾಲೋಚಿಸಿ ಕೇಂದ್ರ ಸರ್ಕಾರವು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅಧ್ಯಕ್ಷರನ್ನು ನೇಮಿಸುತ್ತಾರೆ. A selection committee shall be formed by the central government to appoint the judicial and the expert members. So ನ್ಯಾಯಾಂಗ ಮತ್ತು ತಜ್ಞ ಸದಸ್ಯರನ್ನು ನೇಮಕ ಮಾಡಲಿಕ್ಕೆ ಕೇಂದ್ರ ಸರ್ಕಾರವು ಒಂದು ಆಯ್ಕೆ ಸಮಿತಿಯನ್ನು ಸಹ ರಚಿಸುತ್ತದೆ. They are to be at least 10 and maximum 20 full-time judicial members and expert members in the tribunal. ನ್ಯಾಯಮಂಡಳಿಯಲ್ಲಿ ಕನಿಷ್ಠ 10 ಮತ್ತು ಗರಿಷ್ಠ 20 ಪೂರ್ಣಕಾಲಿಕ ನ್ಯಾಯಾಂಗ ಸದಸ್ಯರು ಮತ್ತು ತಜ್ಞ ಸದಸ್ಯರು ಇರಬೇಕಾಗುತ್ತೆ.
The powers of the National Green Tribunal. So the NGT deals with civil cases related to nature and environmental issues under the 7 laws given below. So ಈ ಕೆಳಗಂಡಂತ ಈ 7 ಪ್ರಮುಖ ಕಾಯ್ದೆಗಳ ಆಧಾರದಲ್ಲಿ ಅಥವಾ jurisdiction ಅಲ್ಲಿ ಪ್ರಕೃತಿ ಮತ್ತು ಪರಿಸರ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಿವಿಲ್ ಪ್ರಕರಣಗಳನ್ನು ಇದು ನಿರ್ವಹಿಸುತ್ತದೆ. Any violation pertaining to these laws or any decision taken by the government under these laws can be challenged before the NGT. ಈ ಕಾನೂನುಗಳಿಗೆ ಸಂಬಂಧಿಸಿದ ಯಾವುದೇ ಉಲ್ಲಂಘನೆ ಅಥವಾ ಈ ಕಾನೂನುಗಳ ಅಡಿಯಲ್ಲಿ ಸರ್ಕಾರ ತೆಗೆದುಕೊಂಡ ಯಾವುದೇ ನಿರ್ಧಾರವನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಪ್ರಶ್ನಿಸಬಹುದು. ಸೊ ಇದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಮುಖ್ಯ ಪೀಠ ಏನಿದೆ ಡೆಲ್ಲಿಯಲ್ಲಿ, ಅದರ ಪ್ರಿನ್ಸಿಪಲ್ ಬೆಂಚ್ ಆಫ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇದರ ಒಂದು ಫೈಲ್ ಫೋಟೋ. ಓಕೆ, 5ನೇ ಪ್ರಶ್ನೆ. Consider the following statements with reference to black carbon. It's a type of fine particulate matter which is a result of the incomplete combustion of fossil fuels, biomass and other organic materials. Second, it has a significant implication on climate change and human health. Third, India and China are the largest emitters of black carbon in the world. So how many of the above statements or which of the above statements are right? Okay students, for this the right answer is option C. That is all the 3 statements are right. ಇದು ಪಳೆಯುಳಿಕೆ ಇಂಧನಗಳು, ಜೀವರಾಶಿ ಮತ್ತು ಇತರ ಸಾವಯವ ವಸ್ತುಗಳ ಅಪೂರ್ಣ ದಹನದ ಪರಿಣಾಮದ ಒಂದು ರೀತಿಯ ಸೂಕ್ಷ್ಮ ಕಣಗಳಾಗಿದೆ. ಯಾವುದು? ಬ್ಲ್ಯಾಕ್ ಕಾರ್ಬನ್. ಹಾಗೂ ಇದು ಹವಾಮಾನ ಬದಲಾವಣೆ ಮತ್ತು ಮಾನವ ಆರೋಗ್ಯದ ಮೇಲೆ ಕೂಡ ಗಮನಾರ್ಹ ಪರಿಣಾಮಗಳನ್ನು ಬೀಳ್ತದೆ. ಭಾರತ ಮತ್ತು ಚೀನಾ ವಿಶ್ವದಲ್ಲಿ ಅತಿ ಹೆಚ್ಚು ಕಪ್ಪು ಇಂಗಾಲವನ್ನು ಹೊರಸೂಸುವಂತಹ ಒಂದು ದೇಶಗಳಾಗಿದೆ. ಸೊ ಸ್ಟೇಟ್ಮೆಂಟ್, all the 3 statements are right, hence option C is correct. ಸೊ ಏನಿದು ಕಪ್ಪು ಇಂಗಾಲ ಅಂದ್ರೆ ಅಥವಾ ಮಸಿ ಅಂತ ಹೇಳಿ ಕೂಡ ಕರಿತೇವೆ. ಇಟ್ಸ್ ಆಲ್ಸೋ ನೋನ್ ಆಸ್ ಸೂಟ್. ಮಸಿ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಾಗುತ್ತೆ. ಸೊ ಬ್ಲ್ಯಾಕ್ ಸೂಟ್ is nothing but black carbon is nothing but soot. ಬ್ಲ್ಯಾಕ್ ಸೂಟ್ಗೆ ಬ್ಲ್ಯಾಕ್ ಕಾರ್ಬನ್ ಅಂತ ಕೂಡ ನಾವು ಹೇಳ್ಬೋದು. ಹಾಗೂ ಬೇಸಿಕಲಿ ಇದು ಪಳೆಯುಳಿಕೆ ಇಂಧನಗಳು, ಜೀವರಾಶಿ ಮತ್ತು ಇತರ ಸಾವಯವ ವಸ್ತುಗಳ ಅಪೂರ್ಣ ದಹನದ ಪರಿಣಾಮವಾಗಿ ಒಂದು ರೀತಿ ಉಂಟಾಗುವಂತ ಸೂಕ್ಷ್ಮ ಕಣಗಳು. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್. ಇಟ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇಂಪ್ಲಿಕೇಶನ್ ಆನ್ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್ ಹೆಲ್ತ್. ಹವಾಮಾನ ಬದಲಾವಣೆ ಮತ್ತು ಮಾನವ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮವನ್ನು ಇದು ಬೀರ್ತದೆ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗೂ ಭಾರತ ಮತ್ತು ಚೀನಾ ವಿಶ್ವದಲ್ಲೇ ಅತಿ ಹೆಚ್ಚು ಕಪ್ಪು ಇಂಗಾಲವನ್ನು ಹೊರಸೂಸುವಂತಹ ಒಂದು ದೇಶಗಳಾಗಿದ್ದು, ಇದರ ಉಪಸ್ಥಿತಿ ಏನಿದೆ ಏಷ್ಯಾದಲ್ಲಿ ಬಲವಾಗಿ ಕಂಡು ಬರ್ತದೆ. ಇಟ್ ಇಸ್ ಬಿಕಾಸ್ ಆಫ್ ದೀಸ್ 2 countries. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 3 ಇಸ್ ರೈಟ್. ಬ್ಲ್ಯಾಕ್ ಕಾರ್ಬನ್ ಇಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಅ ಕೈಂಡ್ ಆಫ್ ಅನ್ ಎರೋಸಾಲ್. ಸೊ ಎರೋಸಾಲ್ ರೀತಿಯಲ್ಲೂ ಕೂಡ ಈ ಕಪ್ಪು ಸೂಟ್ ಇದೆಯಲ್ಲ ಅದನ್ನು ಪರಿಗಣಿಸ. ಯಾಕಂದ್ರೆ ಎರೋಸಾಲ್ ಅಂತ ಹೇಳಿದ್ರೆ ಅದು ಪರಿಸರದಲ್ಲೂ ಕೂಡ ಇಟ್ ಸ್ಟೇಸ್ ದೇರ್ ಫಾರ್ ಅ ಲಾಂಗ್ ಟೈಮ್ ಆಸ್ ಅನ್ ಹ್ಯಾವಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಎರೋಸಾಲ್. ಇಲ್ಲಿ ನೀವು ಕಾಣಬಹುದು ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ಬ್ಲ್ಯಾಕ್ ಕಾರ್ಬನ್ ಸೂಟ್. ಸೊ ಅದನ್ನು ಮುಟ್ಟುವಾಗ ನಿಮ್ಗೆ ಗೊತ್ತಾಗುತ್ತೆ ಇಟ್ ಇಸ್ ಫೈನ್ ಪರ್ಟಿಕ್ಯುಲೇಟ್ ಮ್ಯಾಟರ್ ರೀತಿಯಲ್ಲಿ ಅದು ಇರ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಬ್ಲ್ಯಾಕ್ ಕಾರ್ಬನ್. ಈಗ ಬ್ಲ್ಯಾಕ್ ಕಾರ್ಬನ್ ಹೇಗುಂಟಾಗುತ್ತೆ? ಆಗ ನಾವು ನೋಡಿದ್ದೇವೆ ಡೆಫಿನೆಟ್ಲಿ ಇನ್ಕಂಪ್ಲೀಟ್ ಕಂಬಸ್ಟನ್ ಆಫ್ ಬರ್ನಿಂಗ್ ಬಯೋಮಾಸಸ್ ಆರ್ ಆರ್ಗ್ಯಾನಿಕ್ ಮೆಟೀರಿಯಲ್ ಇಂದೆಲ್ಲ ಉಂಟಾಗ್ತದೆ. ಬಟ್ ಇನ್ನೂ 2 ರೀತಿಯಲ್ಲಿದೆ. ಹೇಗೆ ಅಂತ ಹೇಳಿದ್ರೆ ಕಾರ್ಬನೈಸೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ಯೂರಿಂಗ್ ಕಂಬಸ್ಟನ್. ಕಾರ್ಬನೈಸೇಷನ್ ಅಂತ ಹೇಳಿದ್ರೆ ಚಾರಿಂಗ್, ಕರಟುವುದು ಅಂತ ಹೇಳ್ತದಲ್ಲ, ಹಾಗೆ ಕರಟುವುದು ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ, ಅದರ ಆ ರೀತಿಯಲ್ಲಿ. ಸೊ ಯಾವಾಗ ಕರಟಿಕೊಂಡು ಹೋಗ್ತದೆ, ಕಾರ್ಬನೈಸೇಷನ್ ಉಂಟಾಗ್ತದೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಅದನ್ನು ಕಂಬಸ್ಟನ್ ಮಾಡುವಾಗ ಅಥವಾ ಅದನ್ನು ಉರಿಸುವಾಗ, ಆಗ ಇದು ಬ್ಲ್ಯಾಕ್ ಸೂಟ್ ಅಥವಾ ಬ್ಲ್ಯಾಕ್ ಕಾರ್ಬನ್ ಉಂಟಾಗ್ತದೆ. ಹೌದಾ ಅಲ್ವಾ? ಸಾವಯವ ವಸ್ತುಗಳು, ಮರ ಅಥವಾ ಯಾವುದೇ ಇಂಧನ ಅಪೂರ್ಣ ದಹನಕ್ಕೆ ಒಳಗಾದಾಗ ಈ ಕಪ್ಪು ಇಂಗಾಲವು ಉಂಟಾಗ್ತದೆ. ಪರಿಣಾಮವಾಗಿ ಇದ್ದಿಲಿನ ಕಣಗಳು ಕಪ್ಪು ಇಂಗಾಲಕ್ಕೆ ಕೂಡ ಕೊಡುಗೆಯನ್ನು ಕೊಡ್ತದೆ. Condensation from the gas phase and reducing flames, that is soot particles. In certain combustion process, black carbon can form directly from the gas phase and these soot particles are another source of black carbon. ಕೆಲವು ದಹನ ಪ್ರಕ್ರಿಯೆಗಳಲ್ಲಿ ಕಪ್ಪು ಇಂಗಾಲವು ಅನಿಲ ಹಂತದಿಂದ ನೇರವಾಗಿ ಕೂಡ ರೂಪುಗೊಳ್ಳಬಹುದು. ಈ ಮಸಿ ಕಣಗಳು ಕಪ್ಪು ಇಂಗಾಲದ ಇನ್ನೊಂದು ರೂಪವಾಗಿದೆ. ನೀವು ಈ ಚಿತ್ರದಲ್ಲಿ ಕಾಣಬಹುದು ನೋಡಿ. ಇಲ್ಲಿ ಗ್ಯಾಸ್ನ ಒಂದು ಉತ್ಪಾದನೆಯ ಸಂದರ್ಭದಲ್ಲಿ ಇರುವಂತಹ ಒಂದು ಇನ್ಎಫಿಷಿಯಂಟ್ ಗ್ಯಾಸ್ ಫ್ಲೇರ್ ಕ್ಯಾನ್ ಆಲ್ಸೋ ಲೀಡ್ ಟು ಕಾರ್ಬನ್, ಬ್ಲ್ಯಾಕ್ ಕಾರ್ಬನ್.
Unlike other greenhouse gas emissions, black carbon is quickly washed out and can be eliminated from the atmosphere if the emission stops. ಇತರ ಹಸಿರುಮನೆ ಅನಿಲ ಹೊರಸೂಸುವಿಕೆಗಳಿಗಿಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಇದಕ್ಕಿಂತ ಭಿನ್ನವಾಗಿ ಈ ಕಪ್ಪು ಇಂಗಾಲವನ್ನು ತ್ವರಿತವಾಗಿ ನಾವು ತೆಗೆದು ಹಾಕಬಹುದು ನಮ್ಮ ಪರಿಸರದಿಂದ. ಮತ್ತು ಹೊರಸೂಸುವಿಕೆ ನಿಂತರೆ ವಾತಾವರಣದಿಂದ ಖಂಡಿತವಾಗಿ ಇದನ್ನು ಹೊರಹಾಕಬಹುದು. ಸೊ ಬ್ಲಾಕ್ ಕಾರ್ಬನ್ ಈಸ್ ಈಸಿ ಆಕ್ಚುಲಿ ಟು ಟು ರೆಡ್ಯೂಸ್ ಇಟ್, ಅಂದ್ರೆ ಅದನ್ನು ತಕ್ಕಮಟ್ಟಿಗೆ ಬೇಗನೆ ಕಂಟ್ರೋಲ್ ಮಾಡಲಿಕ್ಕೆ ತಕ್ಕಮಟ್ಟಿಗೆ ಈಸಿ ಅಂತಲೇ ನಾವು ಹೇಳ್ಬೋದು. Most black carbon emissions in India arise from burning biomass such as cow dung or straw in traditional cook stoves. So ಡೆಫಿನೆಟ್ ಆಗಿ ನಾವು ಒಲೆಯಲ್ಲಿ ಎಲ್ಲ ಹೆಚ್ಚಾಗಿ ಆಹಾರ ಪದಾರ್ಥಗಳನ್ನು ಅಥವಾ ಒಲೆಯಲ್ಲಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಹಸುವಿನ ಸಗಣಿ ಇರ್ಬೋದು ಅಥವಾ ಹುಲ್ಲು ಅಥವಾ ಕಟ್ಟಿಗೆ ಇಂಥ ಜೀವರಾಶಿಗಳನ್ನು ಸುಡುವಂಥ ಸಂದರ್ಭದಲ್ಲೂ ಕೂಡ ಮಸಿ ಆಗ್ತದೆ, ಹೌದಲ್ವಾ? ಆಗಿನ ಹಿಂದಿನ ಕಾಲದ ಅಡುಗೆ ಮನೆಗಳನ್ನೆಲ್ಲ ನೀವು ನೋಡಿರ್ಬೋದು, ಇಡೀ ಕಿಚನ್ ರೂಮೇ ಬ್ಲ್ಯಾಕ್ ಆಗ್ತದೆ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಬ್ಲ್ಯಾಕ್ ಕಾರ್ಬನ್. And it also gets emitted from gas and diesel engines, coal-fired power plants and other sources that burn fossil fuel. ಅದಲ್ಲದೆ ಇದು ಅನಿಲ, ಡೀಸೆಲ್ ಇಂಜಿನ್ಗಳು, ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳು ಮತ್ತು ಪಳೆಯುಳಿಕೆ ಇಂಧನವನ್ನು ಸುಡುವ ಇತರ ಮೂಲಗಳಿಂದ ಕೂಡ ಇದು ಹೊರಸೂಸಲ್ಪಡುತ್ತದೆ. According to a study in 2016, the residential sector contributes 47% of India's total black carbon emissions. 2016ರ ಅಧ್ಯಯನದ ಪ್ರಕಾರ ಭಾರತದ ಒಟ್ಟು ಕಪ್ಪು ಇಂಗಾಲದ ಹೊರಸೂಸುವಿಕೆಯಲ್ಲಿ ವಸತಿ ವಲಯವು ಶೇಕಡ 47%ಗೆ ಕಾಂಟ್ರಿಬ್ಯೂಟ್ ಕೊಡ್ತದೆ. And further 22% is contributed by industries, 17% by diesel vehicles, 12% by open burning and the remaining 2% by other sources. ಸೊ ಇದನ್ನು ನೀವು ಗಮನಿಸಿದ್ರೆ ನಮ್ಮ ರೆಸಿಡೆನ್ಷಿಯಲ್ ಸೆಕ್ಟರ್ಸ್ ಅಥವಾ ನಮ್ಮ ಮನೆಗಳ ಕಾಂಟ್ರಿಬ್ಯೂಷನ್ ಇಂದ ಇದು 47% ಉಂಟಾಗ್ತದೆ. Unlike historical carbon emissions, it is also a localized source with greater local impact. ಸೊ ಇತರ ಇಂಗಾಲದ ಹೊರಸೂಸುವಿಕೆಗಳಿಗಿಂತ ಹೋಲಿಸಿದರೆ ಇದು ಸ್ಥಳೀಯವಾಗಿರುವಂತಹ ಪರಿಣಾಮವನ್ನು ಹೊಂದಿರುವಂತಹ ಒಂದು ಸ್ಥಳೀಯ ಮೂಲವಾಗಿದೆ. ಯಾವುದು? ಬ್ಲ್ಯಾಕ್ ಕಾರ್ಬನ್. When black carbon absorbs solar energy, it warms the atmosphere, and when it falls to the earth with precipitation, it darkens the surface of the snow and ice, thereby reducing their albedo, andre reflecting power of a surface, and thereby warming the snow and hastening melting. Just imagine ಮಾಡಿ, ಇಂತಹ ಕಪ್ಪು ಇಂಗಾಲವು ಪರಿಸರದಲ್ಲಿರುವಂತಹ ಸಂದರ್ಭದಲ್ಲಿ ಸೌರಶಕ್ತಿಯನ್ನು ಹೀರಿಕೊಂಡು ಇದು ವಾತಾವರಣವನ್ನು ಬೆಚ್ಚಗಾಗಿಸ್ತದೆ. ಸೊ ದೇರ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ಅದರ ಜೊತೆಯಲ್ಲಿ ಮಳೆಯೊಂದಿಗೆ ಭೂಮಿಯೊಟ್ಟಿಗೆ ಪ್ರೆಸಿಪಿಟೇಟ್ ಆಗುವಾಗ ಮಳೆಯ ಸಂದರ್ಭದಲ್ಲಿ ಇದು ವಾತಾವರಣದಲ್ಲಿದ್ದಂಥ ಸಂದರ್ಭದಲ್ಲಿ ಹಿಮ ಮತ್ತು ಮಂಜುಗಡ್ಡೆಯ ಮೇಲ್ಮೈಯನ್ನು ಇದು ಕಪ್ಪಾಗಿಸ್ತದೆ. ಇದರಿಂದಾಗಿ ಏನಾಗುತ್ತೆ? ಆಲ್ಬಿಡೋ, ಮೇಲ್ಮೈ ಪ್ರತಿಫಲಿಸುವಂತ ಶಕ್ತಿ ಇದೆಯಲ್ಲ ಯಾವುದ್ರದು, ಹಿಮ ಅಥವಾ ಮಂಜುಗಡ್ಡೆದು, ಅದು ಕಡಿಮೆ ಆಗ್ತದೆ. ಇದರಿಂದಾಗಿ ಹಿಮವನ್ನು ಇದು ಬೆಚ್ಚಗಾಗಿಸಿಕೊಂಡು ಕರಗುವಿಕೆಯನ್ನು ಇನ್ನಷ್ಟು ಅದು ತ್ವರಿತಗೊಳಿಸುತ್ತದೆ. ಅಂಡ್ ದೇರ್ ಬೈ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ಅಂಡ್ ಪೋಸಸ್ ಸೆವೆರಲ್ ರಿಸ್ಕ್. ಸೊ ಇದು ಜಾಗತಿಕ ತಾಪಮಾನ ಏರಿಕೆಗೆ ಇದು ಕೊಡುಗೆಯನ್ನು ನೀಡಿ ಹಲವಾರು ಇಂತಹ ಅಪಾಯಗಳನ್ನು ಕೂಡ ಉಂಟು ಮಾಡ್ತದೆ. Studies have found a direct link between exposure to black carbon and a higher risk of heart disease, birth complications and premature death. ಕಪ್ಪು ಇಂಗಾಲಕ್ಕೆ ಒಡ್ಡಿಕೊಳ್ಳುವುದು ಮತ್ತು ಹೃದ್ರೋಗ, ಜನನ ತೊಡಕುಗಳು ಮತ್ತು ಅಕಾಲಿಕ ಮರಣದ ಹೆಚ್ಚಿನ ಅಪಾಯದ ನಡುವೆ ನೇರ ಸಂಬಂಧವನ್ನು ಅಧ್ಯಯನಗಳು ಕಂಡುಕೊಂಡಿವೆ. ಸೊ ರಿಪೀಟೆಡ್ ಆಗಿ ಇಂತಹ ಬ್ಲ್ಯಾಕ್ ಕಾರ್ಬನ್ಗಳಿಗೆ ವ್ಯಕ್ತಿಗಳು ಎಕ್ಸ್ಪೋಸ್ ಆದಾಗ ಈ ರೀತಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಹಾರ್ಟ್ ಡಿಸೀಸಸ್ಗಳು ಇಂಥದೆಲ್ಲ ಬರುವಂಥದ್ದು ಕೂಡ ಸಾಬೀತಾಗಿದೆ. ಅದಲ್ಲದೆ ಡ್ಯೂರಿಂಗ್ ದ UNFCCC COP26 climate talks in Glasgow in November 2021, India has committed to attain net zero emissions by 2070, positioning itself as a leading contender in the pursuit of carbon neutrality. So COP26 ನ ಈ ಹವಾಮಾನ ಮಾತುಕತೆಯಲ್ಲಿ ಏನು ಗ್ಲಾಸ್ಗೋದಲ್ಲಿ ನಡೆಯಿತು ನವೆಂಬರ್ 2021 ಅಲ್ಲಿ ಭಾರತ 2070 ಒಳಗಾಗಿ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸಲಿಕ್ಕೆ ಬದ್ಧವಾಗಿದೆ ಅಂತ, ಅದು ಅಂದ್ರೆ ಇಂಗಾಲದ ತಟಸ್ಥತೆಗೆ ಸಂಬಂಧಿಸಿದ ಹಾಗೆ. ಓಕೆ, ಹಾಗೂ ಪ್ರಧಾನಮಂತ್ರಿ ಉಜ್ವಲ ಯೋಜನಾ, ಗವರ್ಮೆಂಟ್ ಸ್ಕೀಮ್ ಇನ್ ಇಂಡಿಯಾ, ಏಮ್ಸ್ ಟು ಪ್ರೊವೈಡ್ ಕ್ಲೀನ್ ಕುಕಿಂಗ್ ಫ್ಯೂಯಲ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆರ್ LPG ಟು ಹೌಸ್ ಹೋಲ್ಡ್ಸ್. ಅದು ಕೂಡ ನಿಮಗೆ ಗೊತ್ತಿದೆ. ಇದೊಂದು ಭಾರತ ಸರ್ಕಾರದ ಯೋಜನೆಯಾಗಿದ್ದು ಮನೆಗಳಿಗೆ ಶುದ್ಧ ಅಡುಗೆ ಇಂಧನವನ್ನು ಒದಗಿಸುವಂತ ಗುರಿಯನ್ನು ಹೊಂದಿದೆ. ಸೊ ಇದರ ಉದ್ದೇಶ ಇಷ್ಟೇ, ಈ ಬ್ಲ್ಯಾಕ್ ಕಾರ್ಬನ್ ಅನ್ನು ತಕ್ಕಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಯೋಜನೆ ತುಂಬಾನೇ ಪರಿಣಾಮಕಾರಿ ಅಂತ ಹೇಳ್ಬೋದು. ಬೈ ಪ್ರಮೋಟಿಂಗ್ ದ ಯೂಸ್ ಆಫ್ LPG and other clean modern cooking stoves, the Pradhan Mantri Ujjwala Yojana helps to reduce carbon emissions from traditionally solid coal and biomass stoves. ಸೊ ಸಾಮಾನ್ಯವಾಗಿ ಮಾಡುವಂತಹ ಸಾಂಪ್ರದಾಯಿಕ ಘನ ಕಲ್ಲಿದ್ದಲು ಮತ್ತು ಬಯೋಮಾಸ್ ಒಳ್ಳೆಗಳಿಂದ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ
ಈ ಒಂದು ಯೂಸ್ ಆಫ್ LPG ಮತ್ತು ಈ ಯೋಜನೆ ತುಂಬಾನೇ ಸಹಾಯಕಾರಿ ಅಂತ ನಾವಿಲ್ಲಿ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಷಯಗಳು ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಸೊ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. So of course if you like the video, kindly share and subscribe. Thank you for watching.